ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನಾನೇ ನಿಮ್ಮ ಸುನಿಲ್ ಗೌಡ. ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಸೂರ್ಯಗೆ ನಮಸ್ಕಾರ ಮಾಡಿಕೊಂಡು ಕೆಲಸ ಶುರು ಮಾಡೋಣ. ಇವತ್ತು ಬನ್ನಿ. ನಮ್ಮ ಗುಂಡುಗೊಂದು ಪ್ಯಾಕ್ ಬಿಸ್ಕೆಟ್ ಹಾಕ್ತೆ. ಮೂಳೆ ಕಡ್ದಂಗೆ ಕಡಿತಾವನೆ ಬಿಸ್ಕೆಟ್ನೇ. ಏಯ್ ಗುಂಡ, ಮಗು ನೋಡು, ಬಿಸ್ಕೆಟ್ ಹಾಕಿದ್ರೆ ಒಂದು 2-3 ಬಿಸ್ಕೆಟ್ ತಿನ್ಕೊಂಡು ಇನ್ನು ಅಷ್ಟು ಬಿಸ್ಕೆಟ್ ಬಿಟ್ಕೊಂಡು ಹೋಯ್ತೈತೆ. ಶಿಕಾರಿಗೆ ಹೋಯ್ತೈತೆ. ಇವಾಗ ಅದು ಎಲ್ಲೋಗುತ್ತೆ ಅಂದರೆ ಕೋಳಿ ಹಿಂಡಿಗೆ ಹೋಗುತ್ತೆ. ಕೋಳಿ ಹಿಂಡಿಗೆ ಹೋಗಿ ಅದು ಇರ್ತದೆ, ಅಲ್ಲಿ ಏನಾದರೂ ಕಾಲಿಗೆ ಆಗ್ತಾ ತಿಂತಾ ಇರ್ತದೆ. ನಾನು ಚಿಕನ್ ತರಕ್ಕೆ ಹೋಗ್ತೀನಲ್ಲ, ಅವಾಗ ನನ್ನ ಜೊತೆ ಬರ್ತದೆ. ಏನೇನು ಮಾಡೋದು. ಮುಂದೆ ಇವಾಗ ಹೋಟ್ಲ್ ಹಾಕೋಕ್ಕೆ ಈ ಗಾಡಿ ಎತ್ತಬೇಕು. ಈ ಅಣ್ಣಂಗೆ ಹೇಳಿದ್ದೀನಿ, ಎತ್ತುತ್ತಾವ್ರು ಇವಾಗ. ಅಲ್ಲಿ ಹಾಕ್ತೀವಿ ಬಿಡು, ಅಲ್ಲಿ ಮುಂದೆ ಹೋಗ್ಬೇಕು. ಅಣ್ಣ ನನ್ನ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆದ್ರೆ ಏನೋ ಕೆಲಸ ಮಾಡ್ತಾವ್ರು ನೋಡಿ. ಇವಾಗ ತಿಂಡಿ ಮಾಡ್ದಾ? ಮಾಡಿ ಹೋಟ್ಲ್ ಹಾಕ್ತಾ ಇರ್ತೀನಿ, ಹಾಕ್ಕೊಡ್ ಬಾ. ಆಯಿತು, ಇವರು ಗಾಡಿ ಎತ್ತಿದ್ರೆ ಇವಾಗ ಹೋಟ್ಲ್ ಹಾಕೋದೇ ಕೆಲಸ. ಈಗ ಬಂದ್ಬಿಟ್ಟೆ ಕಣಪ್ಪ, ಇರೋಣ ಒಬ್ಬನೇ ಮಗ. ಆಮೇಲೆ ಮನೇಲಿ ಬರೋ ಪ್ಲಗ್ ಹೊಂಟೋಗಿತ್ತು, ಪ್ಲಗ್ ತಗೊಂಡು ಬಂದೆ. ಈಗ ಹೋಗಿ ಅದನ್ನು ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಹಾಕೋಗ್ಬಿಟ್ಟೈತೆ, ಆನ್ ಮಾಡಬೇಕು. ತಲೆ ಹಾಕೋ ಸಿಕ್ಕಾಪಟ್ಟೆ ನೋಯ್ತೈತೆ, ಅದಕ್ಕೆ ಒಂದು ಟೀ ಕುಡಿತಾ ಇದ್ದೀನಿ. ಜನನೇ ಇಲ್ಲ ಗುರು. ಅಂದರೆ ಮಧ್ಯಾಹ್ನ ಇಲ್ಲಿ ಎಲ್ಲ 2 ಗಂಟೆ ಚೆನ್ನಾಗಿ ಬಿಸ್ನೆಸ್ ಆಯಿತು. ಇವಾಗ ಸಾಯಂಕಾಲ ಒಂದು 8 ಗಂಟೆ ಪರವಾಗಿಲ್ಲ, ಈಗ ಕಡಿಮೆ, ಫುಲ್ ಖಾಲಿ ಚೆನ್ನಾಗಿ ಮಾಡೋಕ್ಕಾಗಲ್ಲ ಬಿಸ್ನೆಸ್ ಅಂದರೆ. ಆವಾಗಲೇ ಹಾಕಿದ್ದು ಒಂದು ಮೊಟ್ಟೆನ ಇಷ್ಟೊತ್ತವರೆಗೂ ತಿಂತಾನೆ ಐತೆ ನೋಡಿ. ನಪ್ಪ ಒಂದು ಮೊಟ್ಟೆ ಹಾಕ್ತು, ಕಳ್ಳನ ಥರ ಬಂದು ಇಲ್ಲಿ ಎತ್ಕೊಂಡು ಇನ್ನೂ ತಿಂತಾನೆ ಐತೆ. ಮೊಟ್ಟೆ ಪಾರ್ಟಿ ಮಾಡ್ತೈತೆ, ಮೊಟ್ಟೆ ಪಾರ್ಟಿನ. ಅದು ಟೈಮ್ 9:30 ಆಗ್ತೈತೆ, ಜನನೇ ಕಡಿಮೆ. ಇವತ್ತೊಂದು ಸಾಯಂಕಾಲ ಬಿಸ್ನೆಸ್ ಹೊಗೆ ಅಂತಲೂ ಹೊಗೆ. ಸಾಯಂಕಾಲ ಬಿಸ್ನೆಸ್ ಇಲ್ಲ, ಜನನೇ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಏನಂದರೆ ಯಾರೋ ನಮ್ಮ ಊಟಕ್ಕೆ ರೆಗ್ಯುಲರಾಗಿ ಊಟಕ್ಕೆ ಬರ್ತಾರೆ. ಆ ಹುಡುಗರು ಏನಾಗ್ಬಿಟ್ಟೈತೆ, ಅವ್ರ ಅಕ್ಕನ ಮಕ್ಕಳು ಯಾರೋ ಇಬ್ಬರು ಬೈಕಲ್ಲಿ ಹೋಗ್ಬಿಟ್ಟು ಯಾರೋ ಅಜ್ಜಿಗೆ ಗುದ್ಬಿಟ್ಟವ್ರಂತೆ. ಇಲ್ಲೇ ಬಂದಿದ್ರು ಆ ಹುಡುಗರು, ಫುಲ್ ಎಣ್ಣೆ ಹೊಡೆದು ಟೈಟ್ ಆಗವ್ರೆ. ಅಲ್ಲಿ ಆ ಗುದ್ದಾಗ ಅಲ್ಲಿ ಯಾರಿದ್ದಾರೆ ಅವರೆಲ್ಲ ಸೇರಿ ವಾಡ್ದು ಇವ್ರಿಬ್ಳಿಗೆ ಚೆನ್ನಾಗಿ ಚೆಚ್ಚಿ ಬೈಕು ಮತ್ತು ಮೊಬೈಲ್ ಎಲ್ಲ ಕಿತ್ಕೊಂಡು ಅಷ್ಟೊತ್ತಿಗೆ ಈ ಹುಡ್ಗನು ನಮ್ಮ ಹೋಟ್ಲಿಗೆ ಬರ್ತಾನಲ್ಲ ಆ ಹುಡ್ಗ, ಅವನು ಎಲ್ಲ ಹೋಗಿ ಸರಿ ಆಯಿತು ಅಂದ್ಕೊಂಡು ಬಂದವರು. ಅವ್ರು ಹೇಳ್ತಾ ಇರೋದು, ಆಸ್ಪತ್ರೆ ಏನೈತೆ ಖರ್ಚು ನೋಡ್ಕೊಳ್ರಪ್ಪ, ನೀವು ದುಡಿಯೋಕ್ಕೇನೋ ಬಂದಿದ್ರೆ ಇನ್ನೊಂದು ಮಕ್ಳಿಗೆ ಮಾಡೋರು ಅಂತ ಇವ್ರಿಗೆ ಹೇಳಿ ಕಂಪ್ಲೇಂಟ್ ಏನೂ ಕೊಡೋಲ್ಲ ಅಂತ. ನೀವು ನನ್ನ ಬಂದು ಕೇಳ್ತಾವನೆ, ಅಣ್ಣ ಹಿಂಗೆ ಆಗೈತೆ ಏನು ಮಾಡೋದು ಅಂತ. ಡ್ರಿಂಕ್ ಆ್ಯಂಡ್ ಡ್ರೈವು ಏನೆಲ್ಲ ಕೇಸ್ ಕೊಟ್ಟರೆ ಸರಿಯಾಗಿ ಫಿಟ್ ಆಯ್ತವೆ, ತುಂಬ ದೊಡ್ಡ ಇಶ್ಯೂಸ್ ಆಯ್ತವೆ. ಅವರೇ ಪಾಪ ಹಂಗೆ ಹೇಳ್ತಾವ್ರಲ್ಲ, ಆಸ್ಪತ್ರೆ ಖರ್ಚು ನೋಡ್ಕೊತ ನಿಮ್ಮ ಪುಣ್ಯ, ಮೊದಲು ಆ ಕೆಲಸ ಮಾಡಿ ಅಂತ ಹೇಳಿ ಕಳಿಸ್ದೆ. ಇನ್ನೇನು ಹೇಳೋಕ್ಕಾಗುತ್ತೆ ಅಲ್ವಾ? ಪಾಪ ಅವ್ರು ಒಳ್ಳೆಯವರು ಅಂದ್ಕೋಬೇಕು, ಯಾಕೆಂದರೆ ಆಸ್ಪತ್ರೆ ಖರ್ಚು ನೋಡ್ಕೊಳ್ಳಿ ಅಂತ ಹೇಳೋರಲ್ಲ. ಆ ಹುಡುಗ ಬಂದಿದ್ದ ಕುಡಿದಿದ್ದು ಫುಲ್ ಟೈಟಾಗಿ ನಿಂತವನೆ. ಏನು ನನ್ನ ಮಕ್ಕಳಪ್ಪ, ಜೀವ ಹೋದ್ರೆ ಏನು ಕತೆ, ಕುಡಿದ್ಬಿಟ್ಟು ಸಾಯ್ತಾರೆ ಅವಳೆ. ಜನನೇ ಇಲ್ಲ ಗುರು, ಫುಲ್ಲು ಖಾಲಿ ಹೊಡಿತೈತೆ ಇಲ್ಲಿ, ಫುಲ್ಲು ಖಾಲಿ ಹೊಡಿತೈತೆ. ಇದು ಯಾವುದೋ ಗೊತ್ತಿಲ್ಲ ನಾಯಿದು, ಇವಾಗ ಬರ್ತೈತೆ. ನಪ್ಪ ಒಂದು ಮೊಟ್ಟೆ ಆಗ್ತೈತೆ ಬಂದಾಗಲ್ಲ. ನಮ್ಮ ಗುಂಡ ಎಲ್ಲವನೋ ಗೊತ್ತಿಲ್ಲ, ಅವನಿದ್ರೆ ಬಿಡಲ್ಲ, ಬೇರೆ ನಾಯಿಗಳು ಬರೋಕ್ಕೆ ಬಿಡಲ್ಲ. ಇದು ಬಿಡಲ್ಲ, ಸೈಲೆಂಟ್ ಆಗೈತೆ. ಇನ್ನು ಅದೊಂದು ಕಿರ್ಬಾ ಥರ ಆಯ್ತಲ್ಲ, ಅದು ನನ್ನ ಮಗೊಂದು ಇರುತ್ತೆ, ಇಲ್ಲೇ ಇರುತ್ತೆ. ಬಟ್ ಇದ್ಯಾವುದು ಹೊಸ್ದಾಗೆ ಬಂದ್ಬಿಟ್ಟೈತೆ, ನ್ಯೂ ಜಾಯ್ನಿಂಗ್ ಅಂತಾರಲ್ಲ ಹಾಗೆ ನ್ಯೂ ಜಾಯ್ನಿಂಗ್ ತಗೊಬಿಟ್ಟೈತೆ.
ನಮ್ಮ ಪಕ್ಕದ ಹೋಟ್ಲು ಅವರು ಇನ್ನೇನು ಕ್ಲೋಸ್ ಮಾಡಿದ್ರು. ಅವರೆಲ್ಲ ಎತ್ತಿಕ್ಬಿಟ್ರು ಒಳಗಡೆ. ನಾನು ಎತ್ತಿಕ್ಬೇಕು. ಗಾಡಿ ನಂಬರ್ K11 EG3275. ನಮ್ಮ ಮಂಡ್ಯ ರಿಜಿಸ್ಟ್ರ್ ಗಾಡಿಗಳೇ ಒಂಥರ ಗತ್ತು. ಹೋಗಡೆ ನೋಡಿ ತರಲೆ ಕೆಲಸನೇ ಮಾಡ್ತಾಯಿರ್ತಿದ್ದು. ನಮ್ಮ ಮಂಡ್ಯ ಗಾಡಿಗಳೇ ಒಂಥರ ಗತ್ತಲ್ವ. ನಾನೊಂದ್ಸಲ ಎಲ್ಲೋ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ತಳ್ಕೊಂಡು ಹೋಗ್ತಾಯಿದ್ದೆ. ಅವಾಗ ಯಾರೋ ಪುಣ್ಯಾತ್ಮ ಗಾಡಿ ನಂಬರ್ ನೋಡ್ಬಿಟ್ಟು ಏನಣ್ಣ ಮಂಡ್ಯದಣ್ಣ ಅವು ಅಂತವನೇ. ನಾನು ಏನು ಹಿಂಗೆ ಅಂತವನಲ್ಲ, ನಾನು ಮಂಡ್ಯದ ಇವ್ನಿಗೆ ಗೊತ್ತಾಯ್ತು. ಅವಾಗ ಗಾಡಿ ನಂಬರ್ ನೋಡ್ಬಿಟ್ಟು ಹೇಳ್ತಾವನೆ ಅಂದ್ಕೊಂಡೆ. ಹಾಗೆ ಆ ನಂಬರ್ಗೆ ಒಂದು ಗೊತ್ತೈತೆ. ಏನೋ ಹುಡುಕ್ತೈತೆ ತರಲೆ ನನ್ನ ಮಗಂದು, ಏನಾದರೂ ಪೀಸ್ ಸಿಗುತ್ತಾ ಅಂತ ಏನೋ ಗೊತ್ತಿಲ್ಲ. ಇವಾಗ ಇನ್ನೊಂದು 10 ನಿಮಿಷ ಕ್ಲೋಸ್ ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಜನನೂ ಕಾಣ್ತಿಲ್ಲ. ಒಂದು 10 ಗಂಟೆ ಇರ್ತಾರೆ ಜನ, ಒಂದೊಂದ್ಸಲ ಇರೋಲ್ಲ. ಕ್ಲೋಸ್ ಮಾಡ್ತೀನಿ ಅತ್ತಾಗೆ. ಇನ್ನು ಮನೆಗೆ ಹೋಗಿ ಇನ್ನೂ ಊಟ ಮಾಡಿ ಮಲ್ಕೊಳ್ಳೋ ಟೈಮ್ ಆಗುತ್ತಲ್ಲ, ಸಾಕಾಗ್ಬಿಟ್ಟೈತೆ. ಇವತ್ತು ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇತ್ತು. ಯಾರೊಬ್ರು ಕಸ್ಟಮರ್ ಬರ್ತಾವ್ರೆ, ನೋಡೋಣ. ಏನೋ ತಗೊಬಿಟ್ರೆ ಬಿಸ್ನೆಸ್ ನೋಡ್ಕೊಂಡು ಹೋಗೋಣ. ಇಲ್ಲಪ್ಪ ಬರ್ತಾವನೆ ಅದೇ ಸುಪ್ಪು ಕಾಣ್ತ ನಮ್ಗೆಲ್ಲ ಮೈಂಡ್ ಎಲ್ಲ ಹೋಯ್ತವೆ. ಇನ್ನು ಚಿಕ್ಕಳು ಇಲ್ಲ ಹಾಕಾಯ ಮೊಮ್ಮಕ್ಳಂತ ಏನಾಯ್ತು? ಅಂಕಲ್ ಅನ್ಬೇಡ ಅಂತದಿಲ್ಲ. ಯಾರಂತ ಮಕ್ಕಳು ಅವೇ ಒಂದು ಆ ಕಣಕ್ಕೆ ನಮ್ದು ಊಟ ಹೇಳ್ಬಿಟ್ಟೆ ನಮ್ದು ಕಣ ಬಂದಿರೋ ಅಂಕಲ್ ಎನ್ಕೊಳ ಬಂದಿದೆ ಕೊಡು ಆಯ್ತು ಮಾತಾಡಪ್ಪ. ಹಾಕ್ಲಾ ಇವಾಗ? ಹಾಂ ಸರಿ ಅಣ್ಣ. ಬರೀ ಇಲ್ಲಿ ಏನು ಹಾಕ್ಲಿ? ಎಗ್ ರೈಸ್ ಹಾಕ್ಲಾ ವೈಟ್ ರೈಸ್ ಹಾಕ್ಲಾ? ಖಾರ ಇರಲಣ್ಣ? ಮೀಡಿಯಮ್ ಇಲ್ಲ? ಏನು ಹಾಕ್ಲಾ? ಮೊಬೈಲ್ ಹಿಡ್ಕೊಂಡು ಕಾಸಿಲ್ಲ, ಮೊಬೈಲ್ ಇಟ್ಕೊಂಡು ಎಗ್ ರೈಸ್ ಕೊಡ್ಬೇಕಾ? ಹಾಂ ಹಾಂ ಅಲ್ಲ ಮೊಬೈಲ್ ಕೊಡಕ್ಕೆ ಒಳ್ಳೆ ₹50 ₹100 ಯಾವ್ದೇ ಮೊಬೈಲ್ ಸರಿ ಸೈಡ್ ಕೆಳಗೆ ಕೂಡ ಆಯಿತು. ಏನಿದೆ ನೀನೇನೋ ಹಾಂ ಎಣ್ಣೆ ಕೊಡ್ಕೊಂಡ್ಬಂದಲ್ಲ ಇವತ್ತು ತಾನೇ ಕಾಸಿಲ್ಲ ಅಂತೇಳು. ಕಾಸು ನಮ್ದಣ್ಣ ತೂಕ ಏನಾಯ್ತು? ಹಾಂ ನಿಮ್ಮ ಮುಂದೆ ಹೊಡೆದಿದ್ದು ಯಾವುದೋ ಸಿಕ್ತು ಎಣ್ಣೆ ಊಟ ಹಂಗೆ ಅಣ್ಣ ಊಟ ಇಲ್ಲ ಕಸ್ಟಮರ್ ಅಷ್ಟೇ ಪಾಲಿ ಇಲ್ಲ ಇದ್ರೆ ಕುಡಿಲ್ಲ ಹಿಂಗೆ ಮೊಟ್ಟೆ ಇಲ್ಲಣ್ಣ ಖಾಲಿ 2 ಇತ್ತಿವ ಕೊಟ್ಟೆ. ಹಾಂ ಕಾಸು ಇಲ್ಲದೆ ನಿನ್ನ ಹತ್ರ ಇರಲ್ಲ, ಕೊಡು ಆಯಿತು ಹಾಕ್ಕೊಡ್ತೀನಿ. ಅಲ್ಲ ಕಾಸಿಗೆ ಪಟ್ಟಣ ಕೊಪ್ಪಣ ಕ್ಯಾಶ್ ಅಂತ ಇವತ್ತು ವ್ಯವಸ್ಥೆ ಹಿಂಗೈತೆ ಅಷ್ಟೇ. ಏನಾಗುತ್ತೆ ವ್ಯವಸ್ಥೆ ಇವತ್ತು? ಅದೊಂದು ಪ್ರಾಬ್ಲಮ್ ಏನು. ಅಯ್ಯೋ ಬೆಳಿಗ್ಗೆಯಿಂದ ನಿಮಗೆ ಕೆಲಸ ಮಾಡೋಕೆ ಬಿಡ್ತಾರಲ್ಲ ನಮ್ಮ ಅಜ್ಜಿ. ಹೀಗೆ ನಮ್ಮದು ತುಮಕೂರ್ತವ ನಾಗೋಲಿ. ಅಯ್ಯೋ ತುಮಕೂರು ಹತ್ರ ನಾಗೋಲಿನ? ಏನು ನಾಗೋಲಿ? ಇದಾಕಂತಾರೆ. ಹಾಂ ನಿಮ್ಮ ಅಜ್ಜಿಗೆ ಹುಷಾರಿಲ್ವಾ? ಈ ಚೆನ್ನಾಗವ್ರು ಯಾವ ಏನಿದ್ರೆ ಯಾವ ಖರ್ಚಿಗೆ ಯೋಜನೆ ಏನು ಮಾಡ್ತೀಯ? ಏನು ಮಾಡೋಕ್ಕಾಗಲ್ಲ, ಹೋಗ್ಲಿ ಬಿಡಿ. ಯಾರು ಹೇಳ್ತಿದ್ದಲ್ಲ ಅಂಕಲ್ ಅನ್ಬೇಡ ನನಗೆ ಹೆಣ್ಣು ಸಿಗಲ್ಲ ಅಂತ? ನಮ್ಮ ತಾತ ಲಾಸ್ಟ್ ತಾತ ಮಮ್ಮಿ ನಮ್ಮ ಮುಂಡೆದವರು ಲಾಸ್ಟ್ ತಾತ ಅವರು ಶೇಖರ್. ಅವ್ರ ಮೊಮ್ಮಗ ಮಾತ್ರ ಅಂತ ನನ್ನ ಮೊದಲಪ್ಪ ಅಣ್ಣ ಬಿಡಪ್ಪ ಬರಲ್ಲ ಹೋಗ್ಲಿ ಬೈ ಹೋಗಲೇ ಬರೋಲ್ಲ ಅಂಕಲ್ ಮಾತ್ರ ಹಾಕಲ್ಲ. ಅಂಕಲ್ ಅಂದ್ರೆ ಆಗಲ್ಲ ಅಣ್ಣ ಅಂದ್ರೆ ಆಯ್ತು. ಅಣ್ಣ ಬೇಡ ದೊಡ್ಡವರು ಅಂದ್ವಿ. ದೊಡ್ಡವರು ಅಂದ್ರೆ ಚಿಕ್ಕವರು ಅಂದ್ವಿ. ನಮ್ಮ ತಿಂಡಿ ಹೋಯ್ತು ದೊಡ್ಡವರು ಹೋಗ್ಲೇ ಬರಲ್ಲ. ಯಾಕೆ ಒಂದು ಎಕ್ಸಾಕ್ಟ್ ಅಂದ್ರೆ ಶಿವಂಕರ ನಮ್ಮನೆ ಅಂತ ಅನ್ಸ್ಕೊಂತಿಲ್ಲ. ಈಗ ಸತ್ಯ ಹೇಳ್ಬೇಕಲ್ವಾ? ನಮ್ಮ ದೂರಂಕರ ಮ್ಯಾಲ ಭಗವಾನ್ ಮುಗಿತು ನಮ್ಮ ಬೇಡ ಅಣ್ಣ
ಹೊಟ್ಟೆ ಸೋದ ಕೇಳಿಸ್ಕೊಂಬೋದು. ಇನ್ನೊಂದು ಗೊತ್ತಾ, ಪೊಲೀಸ್ ಹಂಗೆ ಸುರಂಗ ಅಥವಾ ಏನು ಹಾಂ ಸರಿ ಬಿಡು, ತಲೆ ಕೆಡಿಸ್ಕೊಳ್ಳೋಣ, ನಿಮಗೂ ಎಲ್ಲ ಆಗುತ್ತೆ. ಯಾವಾಗ ನೀವು ಊರು ನಾಗವಲ್ಲಿ ಅಂತ ಹೆಂಗೆ ಬಂದ ಹೆಸರು? ತುಮಕೂರು ಜಿಲ್ಲೆ ಕಾದು ಒಂದೇ. ಹಾಂ ತುಮಕೂರಿಂದ ಕುಡಿಲು ಬರೀ ಪದೇ ತುಂಬ ಅಷ್ಟೇ. ಹಾಂ ಸ್ಟಾರ್ಟಿಂಗ್ ತುಮಕೂರು ಆಮೇಲೆ ಮಳದಿಂಡೆ, ಹಾಂ ಆಮೇಲೆ ಗೂಡು, ಹೆಡ್ ಪೋಸ್ಟು, ಹಾಂ ಆಮೇಲೆ ಸೋಪ್ ಮೇಲೆ ಸೋಪ್ಲ ನಾಗವಲ್ಲಿ. ಹಾಂ ನಾಗವಲ್ಲಿ ಊರು. ನಾವು ಊರಿಂದ ಬಿಟ್ಟು ಯಾರಿಗೋಸ್ಕರ ಹೇಳಿ? ಹಾಂ ಇದಕ್ಕೋಸ್ಕರ, ಅನ್ನಕ್ಕೋಸ್ಕರ. ವಿಷ್ಣು ಅದು ಅವ್ನಿಗೆ ಯಾರೋ ಹೇಳ್ತಾನೆ, ಹಾಂ ಏಯ್ ಬರ್ರಿ ಇಲ್ಲಿ ಎಷ್ಟೈತೆ, ಅವನು ಹೇಳ್ತಾನೆ. ಕೆಲ್ಸಕ್ಕೆ ಎಲ್ಲೋಯ್ತದೆಯಾ? ಹಾಂ ಕೆಲ್ಸಕ್ಕೆ ಎಲ್ಲೋಯ್ತದೆ? ಎಲ್ಲಿ? ಬೆಳಗ್ಗೆ ಮಧ್ಯಾಹ್ನ ಎಷ್ಟು ಕೊಡ್ತಾರೆ ಸಂಬಳ? 15 ಕೊಡ್ತಾರಾ? ಮಾಡ್ಕೊಂಡು ಹೋಗಿ ಮತ್ತೆ ಆರಾಮ. ಇನ್ನೇನು ಹೋಗ್ಲಿ ಆಗ್ತದೆ ನಿಮಗೆ. ಹಾಂ ಏನು ಮಾಡ್ತೀರಿಲ್ಲ? ಸಾಲ ಮಾಡ್ತಿರಲ್ವಾ? ಸಾಲ ಯಾಕಾಯ್ತು? ಹಾಂ ಎಷ್ಟು ಸಾಲ ಆಯ್ತು ನಿಮಗೆ? ಏನಕ್ಕೆ ಸಾಲ ಮಾಡ್ತೀಯಾ? ಆರಾಮಾಗಿ ತಿನ್ಕೊಂಡು ಎಣ್ಣೆ ಕೊಡ್ಕೊಂಡು ಓಡಾಡ್ತೀರ ಆರಾಮಾಗಿ. ಯಾವಾಗ ನೋಡೋ ಜೂಮಲ್ಲಿ ಇರ್ತೀಯ. ಡೈಲಿ ಎಣ್ಣೆ ಹೊಡಿತೀಯ, ಮಾತ್ರ ಮಿಸ್ ಮಾಡಲ್ಲ. ಡೈಲಿ ಹೊಡಿತೀಯ. ಕೇಳಕ್ಕೆ ದುಡ್ಡು ಕೊಟ್ಟಿರೋದು ನನ್ನ ಮಕ್ಕಳು ದೇಶ ಊಟ ಬರ್ತಿಲ್ಲ. ಅಪ್ಪ ಅಮ್ಮನ ಬಗ್ಗೆ ಹೊರಗಡೆ ಬೇಕಾದ ದುಡ್ಡು ಕಡೆ ಹಾಂ ಈಗ ತುಂಬ ಅನ್ಕೊತೀವಲ್ಲ. ಹಾಂ ಹೊರಗಡೆ ಹೋದ್ರೆ ಹಾಂ ಯಾರ ಮಾಡೋ ತಪ್ಪು ಯಾರ ಶಿಕ್ಷೆ ಅನ್ಬೇಕು. ಹಾಂ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸ್ತಾರೆ. ಅಂದರೆ ಇವಾಗ ನೀನು ಯಾರೋ ಮಾಡಿರೋ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ತಿದೀಯ. ಹ್ಞೂ ಹೋಗ್ಲಿ ಬಿಡು, ಯಾಕೆ ತಲೆ ಕೆಡಿಸ್ಕೊಂತೀಯ? ನಿಮಗೂ ಒಳ್ಳೆ ದಿನ ಬರುತ್ತೆ ಅಲ್ವಾ? ಬೇರೆ ಎಣ್ಣೆ ಹೊಡಿ, ಪಲ್ಟಿ ಹೊಡಿ ಅಷ್ಟೇ ಇವಾಗ. ಒಂದು ಮಾತು ನಿಮಗೆ, ಹಾಂ ಅನ್ನೊಂದು ಈಗ ತಗೋಣ ತಿಂದೆ ಹಾಂ ಒಳ್ಳೆ ಹೋದ್ರೆ ಹಾಂ ನಿಮಗೆ ಏನಿಲ್ಲ ಮೋಸ, ನಂಗೆ ಮೋಸ. ತಿಂದ್ಬಿಟ್ಟು ಹೊಡೋದ್ರೆ ಹಾಂ ಅದು ನಂಗೆ ಮೋಸ. ಹಾಂ ತಿಂದರೆ ಖರ್ಚು ಯಾಕೆ ಹಾಂ ಹೇಳೋದು ನನಗೆ ಕಾಸಿಲ್ಲ. ಹಾಂ ನೀವೇ ತಿಂದು ಕೇಳಿ ನೀವು ಹಿಂದೆ ಕೊಡ್ತೀರ. ಹಾಂ ಕೋಡಿ ಕೊಡ್ತಿದ್ದು ನೀನು ಕೇಳಿದಕ್ಷಣ ಎಗ್ರೆಸ್ ಹಾಕ್ಕೊಂಡಿಲ್ವಾ? ಅಮೌಂಟ್ ಇಲ್ಲ ಅಂದ್ರೂ. ನೀವೇ ಕಷ್ಟ ಐತೆ. ಹ್ಞೂ ಬೇರೆ ಬಂದು ಏನೈತಣ ರಾಜಾವಲಿ ಬಂದು ರಾಜಾವಲಿ. ಏನು ರಾಜಾವಲಿ? ಡೈಲಿ ರಾಜಾವಲಿ ಇವತ್ತು ಡೈಲಿ ರಜೆ ಆಗಿರೋದಕ್ಕೆ ರಾಜಾವಲಿ 20 ರೂಪಾಯಿ ಸಾಂಬಾರು ಬಂದಿದೆಯಾ? ಹಾಂ ಹ್ಞೂ ಹಾಂ ರೈಸ್ ಜಾಸ್ತಿನೇ ಕಡಿಮೆನಾ? ಹಾಂ ಅಲ್ಲಿ ಊಟ ಮಾಡಿದ್ರಾ? ಹಾಂ ಹ್ಞೂ ಅಲ್ಲಿ ಊಟ ತಗೊಬಂದ್ರಾ? ಏನಿತ್ತು ಊಟ? ಏನು ಪರ ಮಾಡಿದ್ರಾ? ಮತ್ತೆ ಅವರೇ ಊಟ ಮಾಡಿಸಿದ್ದ? ಅವರೇ ತಂದಿದ್ದ? ಮಧ್ಯಾಹ್ನ ತಂದಿರೋ ಚೆನ್ನಾಗಿರುತ್ತಾ? ಪಾರ್ಸಲ್ ಬೇರೆ ಕಟ್ಟಿರ್ತಾರಲ್ಲ. ಬೇಗ ಊಟ ಮಾಡ್ಬಿಡು. ಪಾರ್ಸಲ್ ಕಟ್ಬಿಟ್ಟಿರ್ತಾರಲ್ಲ, ಇದಾಗ್ಬಿಡುತ್ತೆ, ಅದು ಹೋಗ್ಬಿಡುತ್ತೆ ಬೇಗ. ತಾಜೋಟ ಎಲ್ಲಿ ಅವರು ನಿಮ್ಮ ಸಾಹೇಬ್ರು? ಅವ್ರು ತಗೊಂಬಂದ್ರ? ಅದಕ್ಕೆ ಇವತ್ತು ಯಾರು ಬಂದಿಲ್ಲ.